ಮುದ್ದುರಾಮನ ದಶಾವತಾರ. ಮುದ್ದುರಾಮನ ದಶಾವತಾರ, ಅದರ ಒಂದು ಪರಿಚಯ. ಈಗಾಗಲೇ ನಾವು ಈ ಮುದ್ದುರಾಮನ ಬದುಕು ಎರಡನೆಯ ಸಂಕಲನ, ಇದರ 2 ಪ್ರಕರಣಗಳನ್ನು ನೋಡಿದ್ದೇವೆ. ಇವತ್ತ 3ನೆಯ ಪ್ರಕರಣ. ಅದರ ಶಿರೋನಾಮೆ ಶಕ್ತಿ ಪುಂಜವೋ ನೀನು, ನೀನು ಶಕ್ತಿ ಪುಂಜವೋ ನೀನು. ಪುಂಜ ಅಂದರೆ ಏನು? ಪುಂಜ ಅಂದರೆ ಒಂದು ರಾಶಿ, ಗುಂಪು. ಪುಂಜ ಅಂದರೆ ಒಂದು ರಾಶಿ, ಅಂದರೆ ಶಕ್ತಿಯ ರಾಶಿ, ಶಕ್ತಿಯ ಗುಂಪು, ಶಕ್ತಿಯ ಒಂದು ಒಕ್ಕೂಟ, ನಿನ್ನ ಒಳಗದ, ನಿನ್ನ ಹತ್ತಿರದ ಅಂತ ಹೇಳ್ತದೆ. ಶಕ್ತಿ ಪುಂಜವೋ ನೀನು. ಇದು ಈ ಮುದ್ದುರಾಮನ ಬದುಕು ಪುಸ್ತಕದಲ್ಲಿಯ ಅತ್ಯಂತ ದೊಡ್ಡ ಪ್ರಕರಣ. 144 ಚೌಪದಿಗಳು ಇಲ್ಲುಂಟು. 144 ಚೌಪದಿಗಳು ಇಲ್ಲುಂಟು. ಇಷ್ಟೊಂದು ಚೌಪಗಳಿವೆ, ಹೆಂಗಪ್ಪ ಇದನ್ನು ಎಷ್ಟಂತ ಹೇಳಬೇಕು ಇದ್ರೊಳಗೆ ಅಂತ ನನಗೊಂದು ಆಶ್ಚರ್ಯ ಆಗಿತ್ತು. ಹಾಲು ಕಾಸ್ತೀವಿ, ಕೆನೆ ಬರುತ್ತೆ, ಕೆನೆ ಶೇಖರಣೆ ಮಾಡ್ತೇವೆ, ಎಷ್ಟೋ ದಿವಸಗಳ ನಂತರ ಹೆಪ್ಪು ಹಾಕಿರ್ತೇವೆ, ಕಡಿತೇವೆ, ಕಡಿದ ಮೇಲೆ ಏನಾಗ್ತದೆ, ಬೆಣ್ಣೆ ಬರ್ತದೆ, ಕಾಸ್ತೀವಿ, ತುಪ್ಪ ಬರ್ತದೆ, ಚೆನ್ನಾಗಿ ಕಾಸಿರೋ ತುಪ್ಪ ಬರ್ತದೆ. ಎಂಥ ತುಪ್ಪ, ಹೆಂಗೆ ಕಾಸಿರೋ ತುಪ್ಪ ಬರ್ತದೆ ಅಂದ್ರೆ ಅದನ್ನು ಆ ತುಪ್ಪ ಘನೀಕೃತ ಆದಾಗ ಅದ್ರ ಮ್ಯಾಲೆ ಉಸುಕು ಕಂಡಂಗೆ ಆಗ್ಬೇಕಂತ, ಉಸುಕಿನ ಹರಳುಗಳಿರ್ಬೇಕಂತ. ಆ ನಮೂನೆ ಇವತ್ತು ನಾನು ಆರಿಸೋದು ಕೆಲವು ಈ 144 ಚೌಪದಿಗಳಲ್ಲಿ ಕೆಲವು ಕಣಗಳನ್ನು ಮಾತ್ರ ಪ್ರಾರಂಭ ಮಾಡ್ತೇನೆ. ಪ್ರಾರ್ಥನಾ ಮಾಡಬೇಕಲ್ಲ, ಪ್ರಾರ್ಥನಾ ಮರೆತ ಬಿಟ್ಟಿದ್ದೆ. ಅದಕ್ಕೆ ಯಾವ ಪ್ರಾರ್ಥನಾ ಅಂದರೆ ಇವತ್ತು ನಾನು ಆರಿಸಿಕೊಂಡದ್ದು ಮುದ್ದುರಾಮನ ಮನಸ್ಸು. ಅಂದರೆ ಮೊಟ್ಟ ಮೊದಲನೆಯ ಮುದ್ದುರಾಮನ ಚೌಪದಿ, ಮೊಟ್ಟ ಮೊದಲನೇದು ಯಾವುದು? ಯಾರ ನಾಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯಲ್ಲಿ ಇದೆಯೋ, ನೆನೆದಾರ ಹನುಮಂತ ಸಾಗರವ ದಾಟಿದನೋ, ನಮಿಸೋ ಆ ಮಹಿಮನಿಗೆ ಮುದ್ದುರಾಮ. ಈಗ ನೋಡಿ, ಈ ಶಕ್ತಿ ಪುಂಜವೋ ನೀನು ಇದರೊಳಗಿನ ಚೌಪದಿಗಳ ವಾಚನ ಪ್ರಾರಂಭ ಆಗ್ತದೆ. ಏರು ನೀ ದಣಿವಿರದೆ ಒಂದೊಂದೇ ಮೆಟ್ಟಿಲನು, ಹಾರದಿರುವಮ್ಮೆಲೆ 10 ಸೋಪಾನ, ಸೇರಿದರೆ ಗಿರಿ ಶಿಖರ ಇದೆ ಬಯಲ ಸಿರಿನೋಟ, ಜಾರದಿರು ಆತುರದಿ ಮುದ್ದುರಾಮ, ಜಾರದಿರು ಆತುರದಿ ಮುದ್ದುರಾಮ. ಏನೇನಿದೆ ನನಗೆ ಸಾಮರ್ಥ್ಯ ನಿನ್ನ ಶಕ್ತಿಯಿಂದ ಅಂದರೆ, ಇದೆ ಕಡಲು ದಾಟಲಿಕೆ, ಇದೆ ಬೆಟ್ಟ ಹತ್ತಲಿಕೆ, ಇದೆ ಕಂಠ ಹಾಡಲಿಕೆ ರಾಗಗಳ, ಇದೆ ನಯನ ನೋಡಲಿಕೆ ಬಾನಾಚೆ ರಂಗುಗಳ, ಇದೆ ನಯನ ನೋಡಲಿಕೆ ಬಾನಾಚೆ ರಂಗುಗಳ, ಬಳಸು ಇಂದ್ರಿಯ ಶಕ್ತಿ ಮುದ್ದುರಾಮ, ಬಳಸು ಇಂದ್ರಿಯ ಶಕ್ತಿ ಮುದ್ದುರಾಮ. ಸೋಲು ಬರ್ತಾವೆ ಜೀವನದಾಗ, ಸೋಲಿದ್ರೆ ಹೆದರಬಾರ್ದು. ಬಿದ್ದೆಯಂದರೆ ಬಿದ್ದೆ, ಎದ್ದೆಯಂದರೆ ಎದ್ದೆ, ಮುಗ್ಗರಿಸಿದರೆ ಒಮ್ಮೆ ಪಯಣ ಕೊನೆಯಲ್ಲ,
ಕೆಳಬಿದ್ದ ಚಂಡೊಂದ ಎತ್ತಾಡಿದರೆ ಆಟ, ಜಡತೆ ವಿಜಯಕ್ಕೆ ಅಡ್ಡಿ ಮುದ್ದು ರಾಮ, ಜಡತೆ ವಿಜಯಕ್ಕೆ ಅಡ್ಡಿ ಮುದ್ದು ರಾಮ. ಇದು ನೋಡಿ ಮುಂದಿಂದು ಟೈಮ್ ಮತ್ತು ಇದು ಕಾಲ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ. ಅವಕಾಶ ದೊರೆತಾಗ ನೂರಂದ ಮಾಡುವೆನು ಎನ್ನುತ್ತ ನೀ ಕುಳಿತಿಲ್ಲಿ ಕನಸ ಕಾಣದಿರು, ಕಣ್ಣೆದುರಿನಲ್ಲೇ ಇದೆ ಅವಕಾಶ ಸರಮಾಲೆ, ತೊಡುಮಾಲೆ ಕೊರಳಲ್ಲಿ ಮುದ್ದು ರಾಮ, ತೊಡುಮಾಲೆ ಕೊರಳಲ್ಲಿ ಮುದ್ದು ರಾಮ. ಅಂದ್ರೇನು? ಸಿದ್ಧನಾಗು, ಕೆಲಸ ಮಾಡು ಅಂತ ಹೇಳ್ದಂಗೆ. ಚಿಕ್ಕದಾದರೆ ಮನಸ್ಸು ಕಿರಿದೆನಿಸದೇ ಬದುಕು, ಸಣ್ಣವನಾಗಬೇಡ. ಗೌರಿ ಶಂಕರದೆದುರು ನಿಲ್ಲು ಆಗಾಗ, ದೊಡ್ಡದನ್ನು ಸಾಧಿಸಬೇಕು. ಸರಿಸಿದರೆ ಸಣ್ಣತನ ಭಾವ ಸೌಗಂಧಿಕವು, ಮೊರೆ ಹೋಗು ಎತ್ತರಕ್ಕೆ ಮುದ್ದು ರಾಮ, ಮೊರೆ ಹೋಗು ಎತ್ತರಕ್ಕೆ ಮುದ್ದು ರಾಮ. ಕನಸಿನ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳ್ತಾರಂದ್ರೆ, ಏನಾಗ ಬಯಸುವೆಯೋ ಕಂಡು ಅದ ಕನಸಿನಲ್ಲಿ, ಅಬ್ಬ ನನಸಾಗಿಸಿಕೋ ದಿನದ ನಿಜ ದುಡಿಮೆಯಿಂದ. ಆಹಾ, ನೀ ಕನಸ ಕಂಡಂತೆ ಇದೆ ನಿನ್ನ ಬದುಕಂತೆ, ಕಾಣತಿರು ಕನಸುಗಳ ಮುದ್ದು ರಾಮ, ಕಾಣತಿರು ಕನಸುಗಳ ಮುದ್ದು ರಾಮ. ಸೋಲು ಗೆಲುವು ಮಹತ್ವದ್ವಲ್ಲ, ನಿಂತರೂ ಹೇಳ್ಬೇಕು ಮೇಲೆ. ಹೆಂಗೆ ಹೇಳ ನೋಡ್ರಿ, ನಮ್ಮ ಬಾಳಿನಲ್ಲಿ ಗೆಲವೆಂದರದು ನಿಜದೆ, ಸೋತು ನಿಂತದ್ದಲ್ಲ ಅವಮಾನವಲ್ಲ. ಪ್ರತಿ ಸಾರಿ ಬಿದ್ದಾಗ ಎದ್ದು ನಿಲ್ಲುವುದೇ ವಿಜಯ, ಕಾಣು ವಿಜಯದ ಕನಸ ಮುದ್ದು ರಾಮ, ಕಾಣು ವಿಜಯದ ಕನಸ ಮುದ್ದು ರಾಮ. ಹಂಗಾರೆ ಏನಿರಬೇಕು ಜೀವನದೊಳಗೆ? ಗುರಿ ಇರಲಿ ಬಾಳಿನಲಿ, ಸಾಧಿಸುವ ಛಲವಿರಲಿ, ನೇರ ನಡೆ ನುಡಿ ಇರಲಿ, ಭಾವ ಹದವಿರಲಿ, ಶಿಸ್ತು ಶ್ರದ್ಧೆಗಳಿರಲಿ, ಕೈಕೊಂಡ ಕಾರ್ಯದಲ್ಲಿ ಒತ್ತು ಕೊಡು ಸಾಧನೆಗೆ ಮುದ್ದು ರಾಮ. ಅತ್ಯಂತ ಶ್ರೇಷ್ಠವಾದ ಒಂದು ಮುದ್ದು ರಾಮನ ಚೌಪದಿದು ಅನ್ನಿಸ್ತದೆ ನನಗೆ. ಮುಂದೆ ಉದಾಹರಣೆ ಕೊಡ್ತಾರೆ, ಎಂತೆಂಥ ಉದಾಹರಣೆ. ಹನುಮ ಹಾರಿದ ಕಡಲ, ಕಂಡ ಸೀತೆಯ ವನದಿ, ಮಾಡಿ ಲಂಕಾ ದಹನ ಹಿಂತಿರುಗಿ ಬಂದ, ಸಂಕಲ್ಪವೆಲ್ಲಿದೆಯೋ ಹಿರಿಮೆ ಕೂಡಿದೆ, ಅಲ್ಲಿ ಹನುಮ ಇಚ್ಛಾಶಕ್ತಿ ಮುದ್ದು ರಾಮ. ಹನುಮ ಯಾರು? ಹನುಮ ಇಚ್ಛಾಶಕ್ತಿ ಮುದ್ದು ರಾಮ. ಮುಂತಿನ ನೋಡ್ರಿ, ಸಂಕಷ್ಟಗಳು ಬರ್ತಾವೆ, ಹೆಂಗೆ ಎದುರಿಸ್ಬೇಕು? ವಿಷಮ ಸಂಕಷ್ಟದಲ್ಲಿ ಸಿಲುಕಿ ಕಂಗೆಟ್ಟಾಗ, ಭಯಕ್ಕೆ ಆಳಾಗದಿರು ನೀ ಹೆದರಿ ಹೆದರಿ, ಅಂಜಿದರೆ ಅವಸಾನ ಧೈರ್ಯದಿಂದಿರೆ ಗೆಲವು, ಸಾಹಸವೇ ಜೀವನವೋ ಮುದ್ದು ರಾಮ. ಎಷ್ಟು ಅದ್ಭುತ ನೋಡ್ರಿ, ಸಾಹಸವೇ ಜೀವನವೋ ಮುದ್ದು ರಾಮ. ಧೈರ್ಯ ಅಂದ್ರೇನು? ಸ್ಥೈರ್ಯ ಅಂದ್ರೇನು? ಧೈರ್ಯ ಅಂದ್ರೇನು? ಸ್ಥೈರ್ಯ ಅಂದ್ರೇನು? ಎಷ್ಟು ಅದ್ಭುತ. ಧೈರ್ಯವೆಂದರೇನು? ಉತ್ತರನ ಪೌರುಷವೇ, ಎದೆಗುಂದದಿರುವುದೇ ಕಚ್ಚದೆಯ ಚಿಂತೆ, ಕಾಳಗದಿ ಹಿಮ್ಮಟ್ಟಿ ಓಡಿದರೆ ಸಾಹಸವೇ, ಗೆಲುವ ಮನಸ್ಸೇ ಸ್ಥೈರ್ಯ, ಗೆಲುವ ಮನಸ್ಸೇ ಸ್ಥೈರ್ಯ
ಮುದ್ದು ರಾಮ. ಆಮೇಲೆ ಧೈರ್ಯಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ನಾ ಸೋತೆ ಎನ್ನುತ್ತೆ ನೀ ಅಳುವೇಕೆ, ಇದೆಯಷ್ಟು ನಿನ್ನಲ್ಲಿ ಚೈತನ್ಯ ಸ್ಫೂರ್ತಿ, ನೋಡಿ ನೀ ಜೇಡಬಲೆ ಕಲಿಯೋ ಸಾಹಸ ಗುಣವ, ಧೈರ್ಯ ವಿಜಯದ ಗುಟ್ಟು ಮುದ್ದು ರಾಮ. ಮತ್ತು ಸಾಹಸ, ಯಾಕಂದರೆ ಶಕ್ತಿ ಪುಂಜವ ನೀನು ಅಂಬೋದು ಈ ಪ್ರಕರಣದ ಉದ್ದೇಶ ಇರೋದ್ರಿಂದ ಮತ್ತು ಸಾಹಸ ಮಾಡಲಿಕ್ಕೆ ಎಷ್ಟೊಂದು ಅಪೂರ್ವವಾಗಿ ಹೇಳ್ತಾ ಇದ್ದಾರೆ. ಬಾಳ ಸಂಗ್ರಾಮದಲ್ಲಿ ಕಷ್ಟ ಎದುರಾದಾಗ, ಎಲ್ಲರಿಗೂ ಬರುವಂಥ ವಿಷಯ ಇದು. ಬಾಳ ಸಂಗ್ರಾಮದಲ್ಲಿ ಕಷ್ಟ ಎದುರಾದಾಗ, ಕೂರದಿರು ತಲೆ ತಗ್ಗಿ ನೀ ಹೇಳಿಯಂತೆ, ಕಾಣಲಿಕ್ಕೆ ಪರಿಹಾರ ಚಿಂತೆ ಉತ್ತರವಲ್ಲ, ಮುನ್ನುಗ್ಗು ಸಾಹಸದಿ ಮುದ್ದು ರಾಮ, ಮುನ್ನುಗ್ಗು ಸಾಹಸದಿ ಮುದ್ದು ರಾಮ. ಇನ್ನೊಂದು ಎಷ್ಟು ಚಂದ ಒಂದು ಚೌಪದಿ ಇದೆ ನೋಡಿ. ಹೆಂಗಿರ್ಬೇಕು ಹಂಗಾರೆ, ಹೊತ್ತಾರೆ ಎದ್ದೊಡನೆ ಬಿರಿವ ಹೂಗಳ ನೋಡು, ಹಸಿರೆಲೆಯ ಮೇಲಿರುವ ಮುತ್ತು ಹನಿ ನೋಡು, ನೋಡು ನೀ ಆಗಸದಿ ಕನಕ ಕಿರಣದ ಚಲುವ, ನೋಡು ನೀ ಆಗಸದಿ ಕನಕ ಕಿರಣದ ಚಲುವ, ತುಂಬಿಕೋ ಉತ್ಸಾಹ ತುಂಬಿಕೋ ಉತ್ಸಾಹ ಮುದ್ದು ರಾಮ. ಆಸ್ಟ್ರೋನಾಟ್ಸ್ ಮ್ಯಾಲೆ ಹೋಗಿರ್ತಾರೆ, ಅವ್ರು ಕೇಳ್ತಾನೆ ಒಬ್ಬವ, ಏನಪ್ಪ ನಿಂದು, ನೀವು ಹೆಂಗಷ್ಟು ಸಕ್ಸಸ್ಫುಲ್ ಆದ್ರಿ ಅಂತ ಕೇಳ್ತಾನೆ. ನಿಮ್ಮ ವಿಜಯದ ಗುಟ್ಟ ತಿಳಿಸಿ ಎಂದನು ಮಂಕ, ನಗು ನಗುತ ಅರುಹಿದನು ಆ ಗಗನಯಾತ್ರಿ, 10,000 ಗಂಟೆ ದಣಿವಿರದ ದುಡಿಮೆ ಫಲ. ಒಂದೇ ಉತ್ತರ, 10,000 ಗಂಟೆ ದಣಿವಿರದ ದುಡಿಮೆ ಫಲ, ದುಡಿಮೆ ಸಿದ್ಧಿಯ ಮಂತ್ರ ಮುದ್ದು ರಾಮ. ಇದೆ ಬೆಟ್ಟ ಹತ್ತಲಿಕೆ, ಇದೆ ಕಡಲು ಈಜಲಿಕೆ, ಇದೆ ಬಾನು ಹಾರಲಿಕೆ ಮನಸ್ಸಿದ್ದರಲ್ಲಿ, ಇದೆ ಜೀವರಂಜನೆಗೆ ಅಂತರಂಗದ ಹಾಡು, ಯತ್ನದಂತಿದೆ ಗೆಲುವು ಮುದ್ದು ರಾಮ. ಇಂದಿನ ಕೊನೆಯ ಚೌಪದಿ, ಒಂದು ಕಾರ್ಯವ ಮುಗಿಸು ಕೈಗೆತ್ತಿಕೊಂಡು ನೀ. ಎಲ್ಲ ಹರ್ಕೋಬೇಡ್ರಿ, ಒಂದೊಂದು ತಗೊಳ್ರಿ ಅಂತ. ಒಂದು ಕಾರ್ಯವ ಮುಗಿಸು ಕೈಗೆತ್ತಿಕೊಂಡು ನೀ, 10 ಕಡೆ ಪರದಾಟ ನಿಲ್ಲಿಸು ನೀ ಮೊದಲು, ಗಮನ ಒಂದೆಡೆ ಇರಲಿ ಗೈಮೆ ಸುಲಭವೋ ಆಗ, ಧ್ಯಾನದಲ್ಲಿ ಶಕ್ತಿ ಇದೆ ಮುದ್ದು ರಾಮ, ಧ್ಯಾನದಲ್ಲಿ ಶಕ್ತಿ ಇದೆ ಮುದ್ದು ರಾಮ. ಧ್ಯಾನ ಅಂದ್ರೇನ್ರಿ, ಯಾವ ಅರ್ಥದ ಧ್ಯಾನಕ್ಕೆ ಅಂದರೆ, ನಮ್ಮ ಶ್ರೀ ಜಿ ವೆಂಕಟೇಶ್ ಸುಬ್ಬಯ್ಯನವರು ಬರೆದಂಥ ಒಂದು ಡಿಕ್ಷನರಿ ಒಳಗೆ ಧ್ಯಾನ ಅಂತದ ಸಂಸ್ಕೃತ ಮೂಲ ಇದು ಶಬ್ದ, ನಾಮಪದ, ಚಿಂತನೆ, ಮನನ, ಗಮನ, ಲಕ್ಷ್ಯ, ಆತ್ಮಚಿಂತನೆ, ತಪಸ್ಸು, ಮನಸ್ಸನ್ನು ಒಂದೇ ವಿಷಯದಲ್ಲಿ ಸ್ಥಿರವಾಗಿಡುವುದು ಹಾಗೂ ಏಕಾಗ್ರತೆ. ಇಷ್ಟು ಅರ್ಥಗಳನ್ನು ಪೂಜ್ಯರಾದಂಥ ವೆಂಕಟ ಸುಬ್ಬಯ್ಯನವರು ಕೊಟ್ಟಿದ್ದಾರೆ. ಧ್ಯಾನದಲ್ಲಿ 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 ಶಕ್ತಿ ಇದೆ ಮುದ್ದು ರಾಮ.